ಮಾವ ನಮ್ಮ ಜೊತೆ ಶಾಪಿಂಗ್ ಹೊರಡೋ ಹಾಗೆ ನೋಡ್ಕೋಬೇಕು ನಾವು. ಆ ಕೇಡಿ ಅರ್ಪಿತಾ ಮಾತ್ರ ಬರಲೇಬಾರ್ದು. ಓಹೋ, ಈಗ ಬಂದ್ರ ನೀವು? ಅಂದ್ರೆ ನಾವು ಆಡಿದ ಮಾತೇನು ಕೇಳಿಸ್ಕೊಳ್ಳಿಲ್ಲ ನೀವು. ಏನ್ ಮಾತಾಡ್ಕೋತಿದ್ರಿ ನಿಮ್ ದೇವ್ರ ಕೊಟ್ಟು ತಂಗಿ ಜೊತೆ? ಏನದು ಮನೆ ಹಾಳು ಪ್ಲಾನು? ನಾನು ಏನು ಮಾಡಬೇಕು ಅಂದ್ಕೊಂಡಿದ್ದೀನೋ ಮಾಡೇ ಮಾಡ್ತೀನಿ. ಹಾಗಿದ್ರೆ ನಾನು ಮೈಸೂರಿಗೆ ಬರ್ತೀನಿ. ಮಾವ ನಮ್ಮ ಜೊತೆ ಬರ್ತಾರೆ ಮೈಸೂರಿಗೆ. ನೀವು ಮುಂದೆ ಹೋಗಿರಿ, ನಾನು ಆಮೇಲೆ ಅಮ್ಮನ ನಾನೇ ಕರ್ಕೊಂಡು ಬರ್ತೀನಿ ಅಂತ. ಹಾ, ನೀವು ಅಲ್ಲೇ ಇರಿ, ನಾನು ಅಲ್ಲೇ ಬಂದು ನಿಮ್ಮನ್ನ ಪಿಕ್ ಮಾಡ್ತೀನಿ. ಅದಿ ನಿಜವಾಗ್ಲೂ ನೀನು ಅಮ್ಮನ ಬಿಟ್ಟು ಹೋಗ್ತಾ ಇದ್ದೀರೋ ಈ ಕೆಲಸಕ್ಕೆ? ಶೋಭಾ, ಎಲ್ರು ಯಾಕೆ ಹೋಗ್ಬೇಕು ಹೇಳು? ಬಟ್ಟೆ ತೊಗೊಂತೀರ ನಾನೊಂದು ವಿಷಯ, ನಾವು ಹೋಗಿ ಬರ್ತೀವಿ ಬಿಡು. ಅವಳು ಮೊದಲೇ ಬೇಜಾರಲ್ಲಿದ್ದಾಳೆ, ಆ ಬೇಜಾರಿಗೆ ಇನ್ನೊಂದಿಷ್ಟು ಬೇಜಾರು ಸೇರಿಸ್ತೀಯ ನೀನು? ಏನು ಬೇಜಾರು? ಅಮ್ಮನೇ ಹೇಳಿದ್ರಲ್ಲ ನೀವುಗಳೇ ಹೋಗಿ ಬನ್ನಿ ಅಂತ. ಅವಳೇನು ಬಿಡು, ಎಲ್ಲ ಹೇಳ್ತಾಳೆ. ನಿಮ್ಮಿಬ್ರು ಮಧ್ಯೆ ತಾನು ಯಾಕೆ ಅಂತ. ಆದರೂ ಡಿವೋರ್ಸ್ ಆಗುತ್ತೆ ಅಂತ ಅವಳಿಗೆ ಎಷ್ಟು ಬೇಜಾರಾಗಿದೆ ಗೊತ್ತಾ? ಆ ವಿಷಯಕ್ಕೆ ನಮಗೆ ಬೇಜಾರಿಲ್ಲ. ಆಯ್ತಪ್ಪ, ಡಿವೋರ್ಸ್ ಆಗುತ್ತೆ ಅಂತ ಬೇಜಾರಿಲ್ಲ, ಆದರೂ ಯಾಕೆ ಅವಳು ಮುಖ ಪೆಚ್ಚಕ್ಕೆ ಹಾಕ್ಕೊಂಡಿದ್ದಾಳೆ ಹೇಳು? ಯಾಕೆ ಅಂದರೆ ಮದುವೆ ಆದಮೇಲೆ ತನ್ನ ಮಗ ತನ್ನಿಂದ ದೂರ ಆಗ್ತಾನೆ ಅಂತ. ಹಾಗೇನೂ ಇಲ್ಲ, ನನಗಿನ್ನೂ ಅಂಥ ಯೋಚನೆಗಳು ಬಂದಿಲ್ಲ. ಗಂಡು ಮಕ್ಳಿಗೆ ಇದೆಲ್ಲ ಅರ್ಥ ಆಗಲ್ಲ ಕಣೋ. ಅದೇ ಹೆಣ್ಮಕ್ಳಿಗೆ ಮದುವೆ ಆದರೆ ಅವ್ಳು ಗಂಡನ ಮನೆಗೆ ಹೋದ್ಮೇಲೆ ತಂದೆ ತಾಯಿ ಯೋಚನೆ ಮಾಡ್ತಾ ಇರ್ತಾರೆ, ಗಂಡನ ಮನೆಯಲ್ಲಿ ನನ್ನ ಮಗಳು ಹೇಗಿದ್ದಾಳೋ ಏನೋ ಅಂತ. ಆ ಹೆಣ್ಮಗಳು ನನ್ನನ್ನು ಬಿಟ್ಟು ಅಪ್ಪ ಅಮ್ಮ ಹೇಗಿದ್ದಾರೋ ಅಂತ ಅವರಿಬ್ಬರು ಮಾನಸಿಕವಾಗಿ ತುಂಬ ಹತ್ತಿರ ಆಗ್ತಾರೆ. ಅದೇ ಗಂಡು ಮಗನಿಗೆ ಮದುವೆ ಮಾಡಿದರೆ ಅವನು ಹತ್ತಿರ ಇದ್ದರೂ ಮಾನಸಿಕವಾಗಿ ದೂರ ಆಗ್ತಾರೆ. ಇದೇ ಕಣೋ ಎಲ್ಲ ಮದುವೆಯಲ್ಲೂ ನಡೆಯೋದು. ತಂದೆ ತಾಯಿಗಳು ಏನಾದರೂ ಹೇಳಕ್ಕೆ ಹೋದರೆ ಎಲ್ಲದರಲ್ಲೂ ಮೂಗು ತೂರಿಸ್ತೀರಾ ಅಂತ ನೀವುಗಳು ಅನ್ಕೋತೀರಾ. ಏನೇನೋ ಹೇಳ್ತಿಲ್ಲ ಶೋಭಾ ನೀನು, ನನಗೇನು ಅರ್ಥ ಆಗಲಿಲ್ಲ. ಅದಕ್ಕೆ ನಾನು ಹೇಳಿದ್ದು, ನನ್ನ ಮಾತನ್ನು ಸರಿಯಾಗಿ ಕೇಳು. ನೀನು ಈಗಲೇ ಹೋಗಿ ಅವಳ ಹತ್ರ ಹೇಗಾದರೂ ಮಾಡಿ ನಿನ್ನ ಜೊತೆ ಅವಳು ಮೈಸೂರಿಗೆ ಬರೋ ಹಾಗೆ ಒಪ್ಸು. ಅವಳಿಗೆ ಹೇಳು, ಅಮ್ಮ ಪ್ರತಿ ಹೆಜ್ಜೆಯಲ್ಲೂ ನೀನು ನನ್ನ ಜೊತೇಲಿ ಇರಬೇಕು, ಈಗಲೂ ಅಷ್ಟೇ ಮದುವೆ ಆದಮೇಲೂ ಅಷ್ಟೇ ಅಂತ. ಅವಾಗ ಅವಳಿಗೆ ತುಂಬ ಖುಷಿ ಆಗುತ್ತೆ. ಇಲ್ಲಾಂದರೆ ಅವಳ ಮುಖ ನೋಡೋಕ್ಕಾಗಲ್ಲ ಕಣೋ. ನೋಡು ಪಾಪ ಹೇಗೆ ಕೂತಿದ್ದಾಳೆ ಅಂತ. ನೀನು ಹೇಳ್ತಿರ ನಿಜ ಶೋಭಾ, ನಾನು ಅಮ್ಮನ ಒಪ್ಪಿಸ್ತೀನಿ. ಅಮ್ಮ, ನೀನು ನನ್ನ ಜೊತೆ ಮೈಸೂರಿಗೆ ಬರ್ತಿದ್ಯಾ ಅಷ್ಟೇ. ನಾನು ಬರೋಕ್ಕಾಗಲ್ಲ ಅಂತ ಹೇಳಿದ್ದೆಲ್ಲ ಎಲ್ಲ ಫಿಕ್ಸ್ ಆಗಿತ್ತು ತಾನೆ, ಮತ್ತ್ಯಾಕೆ? ಏನೋಪ್ಪ, ಅಜ್ಜಿ ಮೊಮ್ಮಗ ಇಬ್ರು ಗುಸ್ಗುಸು ಪಿಸ್ಪಿಸು ಅಂತ ಮಾತಾಡ್ತಿದ್ರು. ನಿರೋಷಾ ಪ್ಲೀಸ್. ಅಮ್ಮ, ನೀನಿಲ್ಲ ಅಂದರೆ ನಂಗೆ ತುಂಬ ಬೇಜಾರಾಗತ್ತಮ್ಮ. ನೀನು ನನ್ನ ಜೊತೆಗೆ ಎಲ್ಲ ವಿಚಾರದಲ್ಲೂ ಇರಬೇಕು, ನನ್ನ ಪಕ್ಕದಲ್ಲೇ ಇರಬೇಕು. ನೀನು ನನಗೆ ಮಾರಲ್ ಸಪೋರ್ಟ್ ಅಮ್ಮ. ನಿನ್ನ ಜೊತೆ ನಾನು ಯಾವಾಗಲೂ ಇದ್ದೀನಲ್ಲ, ಅದ್ಯಾಕೆ ಅನುಮಾನ ನಿನಗೆ? ಮತ್ತೆ ಬಾ ಮೈಸೂರಿಗೆ ಹೋಗೋಣ. ನನಗೆ ಮನಸ್ಸಿಲ್ಲ ಇದರಲ್ಲೆಲ್ಲ. ನಿನಗೆ ಮನಸ್ಸಿಲ್ಲ ಅಂದರೆ ಮದುವೆನ ಮುಂದಕ್ಕೆ ಹಾಕೋಣ ಬಿಡು. ಹಾಗಾಗಲ್ಲ ಅದೇ. ಚಿದಂಬರಂ ಏನು ಹೇಳಿದಂತ ಗೊತ್ತಲ್ವಾ ನಿನಗೆ? ಹಾಗಿದ್ರೆ ಬಾಮ್ಮ, ಖುಷಿ ಖುಷಿಯಾಗಿ ಮೈಸೂರಿಗೆ ಬಾ. ನೀನು ಬರ್ತಿದ್ಯಾ ಅಷ್ಟೇ. ನೀನು ಲವ್ ಯು ಅಮ್ಮ, ಪ್ಲೀಸ್. ನನ್ನ ಮೇಲೆ ನಿನಗೆ ಪ್ರೀತಿ ಇದ್ದರೆ ಬರ್ತಿದ್ಯಾ? ಮನಸ್ಸಿಂದ ಮನಸ್ಸಿಗೆ ಸೇತುವೆ ಕಟ್ಟಿರೋ, ಆನಂದ ಹಂಚುತ್ತಾ ಹಾಯಾಗಿ ಬಾಳಿರೋ. ಸ್ನೇಹ ಮಹಲಿಗೆ ನೀ ತೋರಣ, ಪ್ರೀತಿ ಉಳಿಯಲು ನೀ ಕಾರಣ. ಬಾಳು ಎನ್ನುವುದು ಮೂರೇ ದಿನ, ಬೇರೆ ಎಲ್ಲ ಕೃಷ್ಣಾರ್ಪಣ. ದೀಂ ತನಕ ದಿನ, ದೀಂ ತನಕ ದಿನ, ದೀಂ ತನಕ ದಿನ ಬೃಂದಾವನ. ಶ್ರೀಕೃಷ್ಣ ಕಾಲಿಟ್ಟ ಕಡೆಯೆಲ್ಲ ಬೃಂದಾವನ.
ಎಲ್ಲಪ್ಪ ಹೋದ ಇವನು, ಟೈಮ್ ಬೇರೆ ಆಗ್ತಿದೆ. ಹಾಯ್ ಬ್ರದರ್. ಹಾಯ್ ಬ್ರದರ್, ಕಲ್ಯಾಣ್ ಕುಮಾರ್ ಹಿಯರ್. ಇದೇನು ನಿನ್ ಕಲರು? ಅಟ್ರಾಕ್ಟಿವ್ ಆಗಿರ್ಬೇಕು, ಅಟೆನ್ಷನ್ ಡ್ರಾ ಮಾಡ್ಬೇಕು ಅಂದ್ರೆ ಸ್ವಲ್ಪ ವಿಚಿತ್ರವಾಗಿರ್ಬೇಕು ಗುರು. ಮೈಂಡ್ ಕರೆಕ್ಟ್ ಇದೆ ಸರ್? ಮೈಂಡು, ಬಾಡಿ ಲ್ಯಾಂಗ್ವೇಜು ಎಲ್ಲ ಸಖತ್ತಾಗಿದೆ. ಮ್ಯಾಟ್ರ್ ಏನ್ ಹೇಳುದ್ರು? ಏಯ್, ನಿನ್ನೆ ತಾನೇ ಗಂಟೆ ಕಟ್ಲೆ ಹಿಡಿದ್ನಲ್ಲೋ, ಮರ್ತೋಯ್ತಾ ಎಲ್ಲ? ಕಲ್ಯಾಣ್ ಕುಮಾರ್ ಮರ್ಯಾದ ಎಲ್ಲ ರೆಕಾರ್ಡ್ ಆಗಿದೆ. ಆರ್ತಿ ಫ್ಯಾಮಿಲಿ, ಸೂರ್ಯ ಫ್ಯಾಮಿಲಿ ಶಾಪಿಂಗ್ ಬರ್ತಾರೆ. ಅವ್ರಿಬ್ರಿಗೂ ಮದುವೆಗೆ ಶಾಪಿಂಗ್ ಮಾಡಿಸ್ಬೇಕು. ಆದಷ್ಟು ಆರ್ತಿ ಸೂರ್ಯ ಹತ್ರ ಇರೋ ತರ ನೋಡ್ಕೋಬೇಕು. ನಮ್ ಬಗ್ಗೆ ಡೌಟ್ ಬರಬಾರ್ದು, ನಿನ್ನ ಹೆಸರೆಲ್ಲೋ ಹೇಳಲೇಬಾರ್ದು. ಇದೊಂಥರ ಫ್ಯಾಮಿಲಿ ಅಫೇರ್. ದೂರ ಇರೋ ಮನ್ಸನ್ನ ಹತ್ರ ಮಾಡೋದೇ ನಿನ್ನ ಅಜೆಂಡಾ. ಆಮ್ ಐ ರೈಟ್? ಸೂಪರ್ ಅಮ್ಮ. ಆದ್ರೆ ಒಂದು ಪ್ರಾಬ್ಲಮ್. ಏನು ನಿಂದು ಲಾಸ್ಟ್ ಮೂಮೆಂಟ್ ಅಲ್ಲಿ? ಬೇಜಾನ್ ಮದುವೆ ಮಾಡಿಸಿದೀನಿ, ಆದ್ರೆ ಆಕ್ಟಿಂಗ್ ಯಾವತ್ತೂ ಮಾಡಿಲ್ಲಮ್ಮ. ಇವತ್ತು ಆಕ್ಟ್ ಮಾಡ್ಬೇಕು, ಯಾರ್ದೋ ರಿಲೇಟಿವ್ ಆಗಿ ಆಕ್ಟ್ ಮಾಡ್ಬೇಕು, ಮ್ಯಾರೇಜ್ ಮೇಕರ್ ಆಗಿ ಆಕ್ಟ್ ಮಾಡ್ಬೇಕು. ಜೊತೆಗೆ ಸೂರ್ಯ ಆರ್ತಿನ ಆದಷ್ಟು ಹತ್ರ ಇರೋ ತರ ನೋಡ್ಕೊಳ್ಳೋ ಟಾಸ್ಕ್. ಟೂ ಮೆನಿ ಥಿಂಗ್ಸ್ ಯು ನೋ. ಪ್ರೆಷರ್ ಅಮ್ಮ, ಪ್ರೆಷರ್. ಒಂದ್ಸರ್ತಿ ಹೋಗಿ ಬಂದ್ಬಿಡು, ಕ್ಲಿಯರ್ ಆಗ್ಬಿಡುತ್ತೆ. ಮೆಂಟಲ್ ಪ್ರೆಷರ್ ಅಮ್ಮ. ಏಯ್, ಒಂದ್ಸರ್ತಿ ನಮ್ ಬಾಸ್ ನೆನ್ಸ್ಕೋ, ಆಕ್ಟಿಂಗ್ ತಾನಾಗೆ ಬರುತ್ತೆ. ಏಯ್, ಕಾರ್ ಬಂತು. ಎಂಟ್ರಿಗೆ ರೆಡಿ ಆಗ್ಬಿಡು. ದಯವಿಟ್ಟು ಎಲ್ಲೂ ಸಗಣಿ ಹಾಕ್ಬಿಡಪ್ಪ ಪ್ಲೀಸ್. ಡೋಂಟ್ ವರಿ, ಈಗ ನೋಡ್ತೀರಾ ಸೂಪರ್ ಆಕ್ಟಿಂಗ್. ಇದಕ್ಕೋಸ್ಕರ ಇಲ್ಲಿವರೆಗೂ ಬರ್ಬೇಕಿತ್ತ? ಬೆಂಗಳೂರಲ್ಲಿ ಎಂತ ಒಳ್ಳೊಳ್ಳೆ ಜಾಗ ಇತ್ತಪ್ಪ. ಅಯ್ಯೋ, ಜನ ಚೇಂಜ್ ಕೇಳ್ತಾರೆ ಕಡೆ. ಬೆಂಗಳೂರಲ್ಲಿ ಸಿಗದೆ ಇರೋದೆಲ್ಲ ಇಲ್ಲಿ ಸಿಗತ್ತೆ ಗೊತ್ತಾ? ಶಾಪಿಂಗು ಬೇಗ ಮುಗ್ದೋಗುತ್ತೆ ಅಲ್ವೇನಾ? ಬಂದಿದ್ದಾಯ್ತು ಇಳ್ದಿದ್ದಾಯ್ತು, ಸುಮ್ಮನೆ ಮಣ ಅನ್ಬೇಡ. ಶಾಪಿಂಗ್ ಮಾಡೋದಷ್ಟು ನಮ್ ಗುರಿ. ಆರ್ತಿ, ನೀನು ಅಷ್ಟೇ ಕಡೆ. ನಿನ್ಗೆ ಏನೇನು ಬೇಕೋ ಅದನ್ನೆಲ್ಲ ತಗೋ. ಸ್ವಲ್ಪ ನಗ್ನಗ್ತಾ ಉತ್ಸಾಹದಿಂದಿರೆ. ನಮಸ್ಕಾರ ಕನಕ. ಯಾರೇ ನೀವು? ರಾಮ್ ರಾವ್ ಅವ್ರ ಮೊಮ್ಮಗ, ನಾಗಭೂಷಣ್ ಅವರ ಮಗ. ಶೋಭಾ ತಾನೆ? ನಾನು ಆರ್ತಿ. ಶೋಭಾ ನಾನಪ್ಪ. ಹೆಸರು ನೆನಪಿದೆಯಾ ಅಂತ ಚೆಕ್ ಮಾಡಿದೆ. ಶೋಭಕ್ಕ, ನಿಮ್ದೊಂದು ನನ್ನ ದೈವ. ಆರ್ತಿ, ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟೊಂದು ವಯಸ್ಸಾಗ್ಬಿಟ್ಟಿದೆ. ಇವನು ಆದಿತಾನೆ? ನಾಮಕರಣಕ್ಕೆ ನಾನು ಬಂದಿದ್ದೆ, ಕರೆಕ್ಟ್ ಅಲ್ವಾ ಶೋಭಕ್ಕ? ಅವಾಗ ಚಡ್ಡಿನೇ ಹಾಕಿರ್ಲಿಲ್ಲ, ಇವಾಗ ಪ್ಯಾಂಟ್ ಹಾಕೋ ಬಂದ್ಬಿಟ್ಟಿದ್ದಾನೆ. ಎಲ್ಲ ನೆನ್ಪಿಟ್ಕೊಂಡಿದ್ದೆ ನೋಡು ಮುಂಡೆದ. ನಮ್ಮ ತಾತನ ಬಗ್ಗೆ ಹೇಳಿದೆ, ನನ್ನ ಬಗ್ಗೆ ಹೇಳಲೇ ಇಲ್ಲ. ನಾನು ಕಲ್ಯಾಣ್ ಕುಮಾರ್. ಇದುವರೆಗೂ 155 ಮದುವೆಗಳನ್ನ ಮಾಡಿಸಿದ್ದೀನಿ. ಎಲ್ಲ ಸುಸೂತ್ರವಾಗಿದೆ. ಅದಕ್ಕೆ ನನ್ನ ಹೆಸರು ಕಲ್ಯಾಣ್. ಆದ್ರೆ ನನಗಿನ್ನೂ ಮದುವೆ ಆಗಿಲ್ಲ, ಅದಕ್ಕೆ ನನ್ನ ಹೆಸರು ಕುಮಾರ್. ಎಲ್ಲ ಓಕೆ, ಎಕೋ ಯಾಕೆ? ನಾನು ಹುಟ್ಟಿದಾಗ ಆಸ್ಪತ್ರೆ ವಾರ್ಡ್ ಫುಲ್ಲು ಖಾಲಿ ಇತ್ತು. ಹತ್ತಿದ್ದು ಎಕೋ ಆಗಿ ಅದೇ ಫಾಲೋ ಮಾಡ್ಕೊಂಡ್ ಬಂದ್ಬಿಟ್ಟಿದೆ. ತಾತ ಹೇಗಿದ್ದಾರೋ? ಅವ್ರು ಹೋಗಿ 15 ವರ್ಷ ಆಯ್ತಿಲ್ಲ, ಗೊತ್ತಿಲ್ವಾ? ಯಾಕಜ್ಜಿ, ನಿಮಗ್ ಗೊತ್ತಿಲ್ವಾ? ಗೊತ್ತು ಕಡೆ, ಮರ್ತು ಬಿಟ್ಟಿದ್ದೆ. ಅಪ್ಪ ಮುಂದಿನ ವಾರ ಅವ್ರದ್ದು 2ನೇ ವರ್ಷದ ವೈದಿಕ. ಅದೂ ಗೊತ್ತಿಲ್ವಾ? ಗೊತ್ತು, ಅದನ್ನು ಮರ್ತು ಬಿಟ್ಟಿದ್ದೆ ನೋಡು. ರಿಲೇಟಿವ್ ಅಂತೀರಾ, ಏನು ಡೀಟೇಲ್ಸೇ ಇಲ್ಲ. ತುಂಬಾ ವರ್ಷ ಆಯ್ತಲ್ವಾ, ಟಚ್ಚಲ್ಲೇ ಇಲ್ಲ. ಅದಕ್ಕೆ ಎಷ್ಟುದ್ದ ಬೆಳೆದ್ಬಿಟ್ಟಿದ್ಯೋ ಬರೀ ನೀನು. ಉದ್ದನಾ? ಹಲೋ, ನಮ್ಮ ಫ್ಯಾಮಿಲಿಲಿ ನಾನೇ ಟಾಲೆಂಟ್. ನಮ್ಮ ತಾತ 3.5 ಫೀಟ್, ನಮ್ಮ ತಂದೆ 4 ಫೀಟ್, ಆಮೇಲೆ ನಾನು 4.5 ಫೀಟ್. ಅದಕ್ಕೆ ನಾನು ತುಂಬಾ ಉದ್ದ ಅಂತ ಹೇಳ್ತಾ ಇದ್ದಾರೆ. ಶೋಭಕ್ಕ ಅಲ್ವಾ ಶೋಭಕ್ಕ? ನಾನು ನೋಡಿದಾಗ ನೀನು ಇಷ್ಟೇ ಕಣೋ, ಈಗ ನೋಡು ಎಷ್ಟುದ್ದ ಆಗ್ಬಿಟ್ಟಿದ್ಯಾ ಅಂತ. ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ? ಸೂಪರ್ ಫೈನ್, ಫ್ಯಾಂಟಾಸ್ಟಿಕ್, ಎಕ್ಸಲೆಂಟ್, ಮಾರ್ವೆಲಸ್. ಮಾಡ್ಕೊಳಲ್ಲ ಅಂತಂದ್ರು ತಿಂಗಳಿಗೆ 4 ಮದುವೆ ಮಾಡಿಸ್ತೀನಿ. ಈ ಸಲ ಆಷಾಢದಲ್ಲೇ 2 ಮದುವೆ ಮಾಡಿಸ್ದೆ. ಮುಂದಿನ ವರ್ಷ ಟಾರ್ಗೆಟ್ ಫಿಕ್ಸ್ ಮಾಡಿಬಿಟ್ಟಿದ್ದೀನಿ, 200 ಮದುವೆ ಮಾಡಿಸ್ಲೇಬೇಕು ಅಂತ.
ನಮಗೋಸ್ಕರ ಎಲ್ಲ ಸ್ಪೆಷಲ್ ಆಗಿರೋದು ಎತ್ತಿಟ್ಟಿದೆ ತಾನೆ. ಎಲ್ಲ ನೀಟಾಗಿ ಪ್ಲಾನ್ ಮಾಡಿದ್ದೀನಿ. ಪ್ಲಾನ್ ನೀವು ಎಲ್ಲುಟ್ಟಿದ್ದು CBI ಆಫೀಸ್ ಎಲ್ಲ? ನಮ್ಮ ಫ್ಯಾಮಿಲಿ ಇವಳೇ CBI. ನೋಡಿ ನಮ್ಗೆ ಇಲ್ಲಿ ಏನ್ ಇಷ್ಟನೋ ಅದನ್ನೇ ಶಾಪಿಂಗ್ ಮಾಡ್ತೀವಿ. ಇಂಥದಿನ ತಗೊಳ್ಳಿ ಅಂತ ನೀವು ಬಲವಂತ ಮಾಡೋ ಹಾಗಿಲ್ಲ. 100% ಮಾಡಲ್ಲ. ಸುಮ್ಮನೆ ನನ್ನ ಜೊತೆ ಒಂದು 2 hours ರೌಂಡ್ ಹಾಕಿ ಅಷ್ಟೊಳಗೆ ಎಲ್ಲ ಫಿನಿಶ್ ಮಾಡ್ಬಿಡ್ತೀನಿ. ಏನ್ ಫಿನಿಶ್ ಮಾಡ್ತೀರಿ? ಅಂದ್ರೆ 2 hours ಅಲ್ಲಿ ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಬಿಡ್ಬೋದು ಅಂತ ಅಲ್ವಾ ಕಲ್ಯಾಣ? ಕುಮಾರ್ ನೀನ್ ಇರೋದಕ್ಕೆ ಎಲ್ಲ ಕೆಲಸನೂ ಎಷ್ಟು ಸುಲಭವಾಗಿ ಆಗ್ತಾ ಇದೆ ನೋಡು. ಮದ್ವೆನೋ ಒಂದು ಹಾಗೆ ನಡ್ಸ್ಕೊಟ್ಬಿಡೋ ಕುಮಾರು. ಅಣ್ಣ ಬರೀ ಶಾಪಿಂಗ್ ಅಂದ್ರಲ್ಲ. ಯಾವಣ್ಣ? ಅಂದ್ರೆ ಎಲ್ರು ನನ್ನ ಪ್ರೀತಿಯಿಂದ ಅಣ್ಣ ಅಣ್ಣ ಅಂತ ಕರೀತಾರೆ. ಕೆಲವು ಸಲ ನನಗೆ ನಾನು ಯಾವಣ್ಣ ಅಂತ ಕರ್ಕೋತೀನಿ. ನಮಸ್ಕಾರ ಅಣ್ಣ, ಬನ್ನಿ. ಯಾಕೆ ಎಲ್ಲೇ ನಿಂತಿದ್ಯಾ ಬಾ ಒಳಗೆ. ಈ ಕಾರ್ಟೂನ್ನ ಮುಂಚೆ ಯಾವತ್ತಾದ್ರೂ ನೋಡಿದ್ಯಾ ನೀನು? ಇಲ್ಲಪ್ಪ, ಅವ್ನು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಮತ್ತೆ ಅಜ್ಜಿ ನೋಡಿದ್ರೆ ಆ ಥರ ಸಂಬಂಧ ಈ ಥರ ಸಂಬಂಧ ಅಂತ ಏನೇನೋ ಮಾತಾಡ್ತಾ ಇದ್ದಾರೆ. ಅವ್ರ ರಿಲೇಟಿವ್ ಸ್ವಲ್ಪ ಹಂಗೆ ಎಲ್ಲ ಎಡಬಟ್ಟು. ಇದು ಎಡವಟ್ಟಲ್ಲ ಅದು, ಇದರಿಂದ ಏನೋ ಪಿತೂರಿ ಇದೆ ಅಂತ ನನಗೆ ಅನ್ನಿಸ್ತಿದೆ. ಶಾಪಿಂಗಲ್ಲಿ ಏನೇ ಪಿತೂರಿ? ಏನು ಮೋಸ ಮಾಡ್ಬಿಡ್ತಾರೆ ಅಂತನಾ? ಬೆಂಗಳೂರಲ್ಲಿ ಮೋಸ ಮಾಡಲ್ವಾ? ನೋಡೋ, ನಿಂಗೆ ಇಷ್ಟ ಇದೆ ತಗೋ, ಇಲ್ಲ ಬಿಡು. ಅಮ್ಮನಿಗೆ ಸೀರೆ ಜೋಲ್ಸ್ ಎಲ್ಲ ತೊಗೊಳ್ಳೋಣ. ನೀನು ಬೇಕಾದ್ರೆ ಬೆಂಗಳೂರಲ್ಲಿ ಶಾಪಿಂಗ್ ಮಾಡೋಣ. ಅದೆಲ್ಲ ಕಣೋ ಆದಿ, ಈ ವ್ಯಕ್ತಿ ಬಂದಿರೋದು ನೋಡಿದ್ರೆ ಏನೋ ಮಸ್ಲತ್ ಮಾಡೋದಕ್ಕೆ ಬಂದಿದ್ದಾನೆ ಅಂತ ನನಗೆ ಅನ್ನಿಸ್ತಾ ಇದೆ. ನಿನಗೆ ಇಲ್ದೇ ಅನುಮಾನಗಳ ಜಾಸ್ತಿ. ಅಲೋ ಏನು ಗಂಡು ಹೆಣ್ಣು ಇಲ್ಲೇ ರೊಮ್ಯಾನ್ಸ್ ಮಾಡ್ತಾ ನಿಂತ್ಕೊಂಡ್ಬಿಟ್ಟಿದ್ದೀರಲ್ಲ. ಇಲ್ಲಿ ಸಿಗೋದು ಬರೀ ಮದುವೆಗೆ ಬೇಕಾಗಿರೋದು, ಡೆಲಿವರಿದೆಲ್ಲ. ಅದೇ ನಿಮಗೋಸ್ಕರ ಒಂದಷ್ಟು ಕುರ್ತಾಗಳನ್ನ ನೋಡಿದ್ದೀನಿ. ಸಾಧ್ಯ ಆದರೆ ಡಿಸ್ಕೌಂಟ್ ಕೊಡಿಸ್ತೀನಿ. ಬನ್ನಿ. ಕಮಾನ್. ಬನ್ನಿ. ಪ್ಲೀಸ್ ಕಾಮ್. ನೋಡಿ, ಇಲ್ಲಿ ಮದುವೆಗೆ ಏನೇನು ಬೇಕೋ ಎಲ್ಲ ಥರದ ವಸ್ತುಗಳು ಸಿಗುತ್ತೆ. ಯಾರ್ಯಾರು ಏನೇನು ಬೇಕೋ ಅದೆಲ್ಲ ಪರ್ಚೇಸ್ ಮಾಡ್ಬೋದು. ಡೀಟೇಲ್ ಆಗಿ ನೋಡಿ, ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ಆಮೇಲೆ ಇದನ್ನ ಅರೇಂಜ್ ಮಾಡಿರೋದು ಯಾರು ಗೊತ್ತಾ? ಪೂಜಾ ಮತ್ತೆ ಸ್ನೇಹಲ್ ಅಂತ. ಆಮೇಲೆ ಇನ್ನೊಂದು ವಿಷಯ, AC ಒಳಗೂ ಇಲ್ಲ CC ಕ್ಯಾಮ್ರಾ ಫಿಟ್ ಮಾಡೋರೆ. ಏನಾದ್ರು ದೇಪತ್ರೆ ನನ್ನ ಹೆಸರು ಹಾಳಾಗೋಗ್ಬಿಡುತ್ತಮ್ಮ. ಹಾಗಾದ್ರೆ ಪಕ್ಕಾ ದೇಪ್ತೆ. ನೀನು ಯಾರು ಅಂತಾನೆ ಗೊತ್ತಿಲ್ಲ. ಬನ್ನಿ ಶೋ ಬಕ್ಕ, ಬನ್ನಿ. ಏನು ಹೇಳೋಣ? ಸೂರ್ಯ ಅವ್ರು ಬರ್ತಿದ್ದಾರೆ, ಮುಂದೆ ಹೋಗಿರ್ತೀನಿ, ಹಿಂದೆ ಬಾ. ಮಾವ, ಫ್ರೆಶ್ ಆಗಿ ಬಂದ್ರಾ? ಏನು ತೊಂದರೆ ಆಗಿಲ್ಲ ತಾನೆ? ಏನು ತೊಂದರೆ ಆಗಿಲ್ಲ. ನೀವು ಯಾಕೆ ನಮ್ಗೆ ಇಷ್ಟೊಂದು ಉಪಚಾರ ಮಾಡ್ತಿದ್ದೀರಿ? ಥ್ಯಾಂಕ್ಸ್ ನಾವು ನಿಮಗೆ ಹೇಳಬೇಕು. ಶಾಪಿಂಗಿಗೆ ಒಂದು ಜಾಗ ಹೊಡ್ಕೊಟ್ಟಿದ್ದೀರಿ. ಅಯ್ಯೋ, ಥ್ಯಾಂಕ್ಸ್ ಎಲ್ಲ ಯಾಕೆ ಮಾವ, ನಾನು ನಿಮ್ಮನೇವನು. ಸ್ವಾತಿ, ಶಾಪಿಂಗ್ ಚೆನ್ನಾಗಿ ಮಾಡ್ಬೇಕಮ್ಮ. ಅರೆ ನೀನು ಅಷ್ಟೇ, ಫಿಟ್ಟಿಂಗ್ ಸರಿ ಹೋಗೋದ್ರೆ ಕೇಳು, ಸರಿ ಮಾಡ್ಕೊಡ್ತೀನಿ ಎಲ್ಲ. ಸರ್ ನಮಸ್ಕಾರ ಸರ್. ನೀವು ಸೂರ್ಯ ಅಲ್ವಾ ಸರ್? ಹೌದು. ಆಹಾ, ಹೆಸರಿಗೆ ತಕ್ಕಂತೆ ತೇಜಸ್ಸು ಮುಖದಲ್ಲಿ ಎದ್ದು ಕಾಣ್ತಾ ಇದೆ. ಲಕ 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 ಅಂತ ಹೊಳಿತಾ ಇದೆ ಸರ್. ಯಾರಿವರು? ಇವರು ನಾನೇ ಹೇಳ್ತೀನಿ. ನಾನು ಕಲ್ಯಾಣ್ ಕುಮಾರ್. ನೀವು ಮದುಮಗಳು ಸ್ವಾತಿ ಅಲ್ವಾ? ಹೌದು. ಅಯ್ಯೋ ಎಷ್ಟು ನಾಚ್ಕೊತಾನೆ ನೋಡ್ರಿ. ನೀವು ಮದುಮಗ ಆರ್ಯ ಅಲ್ವಾ? ಕಾಶ್ಮೀರ್ ಆಪಲ್ ಇದ್ದಂಗಿದ್ದೀರಾ. ಈಗಲೇ ಕಚ್ಕಿಚ್ಬಿಟ್ಟಿಯಮ್ಮ. ಸರ್, ಈ ವೆಡ್ಡಿಂಗ್ ಹೌಸಲ್ಲಿ ಮದುವೆಗೆ ಬೇಕಾಗಿರೋದೆಲ್ಲ ಸಿಗುತ್ತೆ ಸರ್. ಎಷ್ಟು ಸ್ಟಾಲ್ಗಳಿದೆಯೋ ಅಷ್ಟು ವೆರೈಟಿಗಳಿದೆ. ನಿಧಾನವಾಗಿ ನೋಡಿ, ನೋ ಕಾಂಪ್ಲಿಕೇಶನ್. ಇಷ್ಟ ಆಗಿದ್ದನ್ನ ತೆಗೆದು ಬ್ಯಾಗಿಗೆ ಹಾಕೊಳ್ಳಿ, ಇಷ್ಟ ಆಗದಿದ್ದನ್ನ ತೆಗೆದು ಈಚೆ ಬಿಸಾಕಿ. ಸಾಧ್ಯ ಆದರೆ ನಾನ್ ಡಿಸ್ಕೌಂಟ್ ಕೊಡಿಸ್ತೀನಿ. ಎಷ್ಟೇ ಆದ್ರೂ ನೀವು ನಮ್ಮೂರಲ್ವಾ ಸರ್. ಅಂದಾಗೆ ನಿಮ್ಗೆ ಯಾವ್ದು ಊರು? ಯಾಕ್ರೆ ಇಷ್ಟೊಂದು ಮಾತಾಡ್ತೀರಿ? ಸ್ವಲ್ಪ ಸುಮ್ಮನೆ ಕೇಳಿ ಅವ್ರಿಗೆ. ಸರ್, ಮಾತೇ ನನಗೆ ಬಂಡವಾಳ. ಕಲ್ಯಾಣ ಸ್ವಲ್ಪ ಕಡೆ ಮಾತಾಡಮ್ಮ. ಏನಮ್ಮ ಎಲ್ಲ ಕಟ್ ಮಾಡ್ತಾ ಇದ್ರೆ? ಇವ್ರ ಮುಖ ನೋಡ್ತಾ ಇದ್ರೆ ಮಾತು ಲಕ 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 ಅಂತ ಈಚೆ ಬರುತ್ತೆ. ಬರೀ ಮಾತೇನು ಸರ್? ನಿಮ್ಮ ಮುಖ ನೋಡ್ತಾ ಇದ್ರೆ ಹಾಡು ಹೇಳ್ಬೇಕು ಅನ್ಸುತ್ತೆ ಸರ್. ಸರ್, ನನ್ನ ಸೊಂಟ ಕಂಠ ಸಖತ್ತಾಗಿದೆ. ಒಂದೇ ಒಂದು ಹಾಡು ಹೇಳಿ ಸರ್ ಪ್ಲೀಸ್. ಮಾತೇ ಕೇಳಕ್ಕಾಗ್ತಿಲ್ಲ, ಏನು ಹಾಡು ಕೇಳಕ್ಕಾಗಲ್ಲ? ಅಮ್ಮ ದಯವಿಟ್ಟು ಸ್ವಲ್ಪ ಸುಮ್ಮನೆ ನಿಂತ್ಕೊಂಡ್ರೆ ತುಂಬ ಒಳ್ಳೆದಾಗುತ್ತೆ. ಆಯ್ತು ಬಿಡಪ್ಪ,
ಸುಮ್ಮನೆ ಇದ್ಬಿಡ್ತೀವಿ, ನಮ್ಗೇನಾಗಬೇಕು? ಸುಮ್ಮನೆ ನಿಂತ್ಕೊಂಡ್ರೆ ಕೆಲಸ ಆಗಲ್ಲ. ಸ್ವಾತಿನ ಕರ್ಕೊಂಡು ಶಾಪಿಂಗ್ ಹೋಗ್ಬೇಕಲ್ಲ ನೀವು. ಓಕೆ ಸ್ವಾತಿ, ಮದುಮಗಳಾಗಿ ಫಸ್ಟ್ ನೀವು ಏನ್ ಮಾಡ್ಬೇಕು ಅನ್ಸುತ್ತೆ? ನಾನೇನು ಡಿಸೈಡ್ ಮಾಡಿಲ್ಲ. ಅಯ್ಯೋ, ನಾನ್ ಡಿಸೈಡ್ ಮಾಡ್ಬಿಟ್ಟಿದ್ದೀನಲ್ಲ. ಫಸ್ಟ್ ನೀವು ಮೆಹಂದಿ ಹಾಕ್ಸ್ಕೋಬೇಕು. ಬನ್ನಿ 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 ಬನ್ನಿ. ಬನ್ನಿ, ಹಾಗೆ ಅಂಗಡಿ ಎಲ್ಲ ನೋಡ್ಕೊಳ್ಳಿ. ಇದನ್ನೆಲ್ಲ ಆರ್ಗನೈಸ್ ಮಾಡಿರೋನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಮಾವ, ಇವರು ಸ್ನೇಹಲ್ ಅಂತ. ನಮಸ್ತೆ. ಹಲೋ. ಅವರು ಪೂಜಾ ಅಂತ. ನಮಸ್ಕಾರ. ನಮಸ್ಕಾರ. ಸ್ನೇಹಲ್ ಇವರು ಸೂರ್ಯ ಅಂತ ನಮ್ಮ ಮಾವ. ಅಫ್ಕೋರ್ಸ್ ಇವ್ರ ಪರಿಚಯ ನಮಗಿದೆ, ನಮ್ಮ ಪರಿಚಯ ಇವ್ರಿಗಿಲ್ಲ ಅಷ್ಟೇ. ಸರ್, ನೀವು ಎಮ್ ಎಲ್ ಎ ಆದಾಗಿಂದ ತುಂಬ ನಿಮ್ಮ ಬಗ್ಗೆ ಕೇಳಿದ್ದೀನಿ. ತುಂಬ ಒಳ್ಳೆ ಕೆಲಸಗಳು ಮಾಡ್ಕೊಂಬಂದಿದ್ದೀರಾ. ಥ್ಯಾಂಕ್ ಯು. ಇವ್ ನನ್ನ ಮಗ ಆರ್ಯ ಅಂತ. ಇವನು ಮದುವೆ ಶಾಪಿಂಗಿಗೆ ಇಲ್ಲಿ ಬಂದರು. ತುಂಬ ಸಂತೋಷ ಆಯಿತು ನೀವು ಬಂದಿದ್ದಿಲ್ಲಿ. ಹೋಪ್ಫುಲಿ ಏನೂ ಬೇಜಾರಾಗಲ್ಲ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಫಸ್ಟ್ ಟೈಮ್ ಮಾಡ್ತಿರೋದು ಈ ಎಕ್ಸಿಬಿಷನ್ನ ನಾವು. ನಿಮ್ಮ ಪರಿಚಯದವ್ರಿಗೆ ಇದನ್ನು ಹೇಳಿದ್ರೆ ತುಂಬ ಹೆಲ್ಪ್ ಆಗುತ್ತೆ ನಮಗೆ. ಇದನ್ನೆಲ್ಲ ನೋಡಿದ್ರೆ ಫಸ್ಟು ಅಂತ ಅನ್ಸಲ್ಲ, ತುಂಬ ಪ್ರೊಫೆಷ್ನಲ್ ಆಗಿ ಆರ್ಗನೈಸ್ ಮಾಡಿದ್ದೀರಾ ಅಂತ ಅನಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ವೆಡ್ಡಿಂಗ್ ಅಂತ ಹೇಳಿದ್ರೆ ಬರೀ ಹುಡುಗ ಹುಡುಗಿಗೆ ಮಾತ್ರ ಡಿಸೈನ್ಸ್ ಇದೆ ಅಂತ ಅನ್ಕೋತಾರೆ. ಬಟ್ ಇಲ್ಲಿ ಇಡೀ ಫ್ಯಾಮಿಲಿಗೆ, ತಂದೆ ತಾಯಿ ಎಲ್ಲರಿಗೂ ಡಿಸೈನ್ಸ್ ಇದೆ. ಬನ್ನಿ ತೋರಿಸ್ಕೊಡ್ತೀವಿ. ನಿನ್ ಬಾಯ್ ಹೋಗ್ಲಿ. ಆರ್ಯ, ಸೆಲ್ಫಿ ಬೂತ್ ಇದೆ ಅಂತ ಕಣೋ. ಯಾ, ಹೋಗು ಈ ಕಡೆ ಹೋಗು. ಬನ್ನಿ 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 ಬನ್ನಿ. ನೋಡಿ, ಇಲ್ಲಿ ಮೆಹಂದಿ ಹಾಕ್ತಾರೆ. ಈ ತರ ಮೆಹಂದಿ ಹುಡುಕಿದ್ರೆ ಇಡೀ ಪ್ರಪಂಚದಲ್ಲೂ ಸಿಗಲ್ಲ. ನೀವು ಒಂದ್ಸಲ ಡಿಸೈನು ಕಲರು ನೋಡ್ಬಿಟ್ರೆ ಅಬ್ಬಾಬಾ, ಈ ತರ ಡಿಸೈನು ಕಲರು ಇದೆಯಾ ಅಂತ ಯೋಚನೆ ಮಾಡ್ಬಿಡ್ತೀರಾ. ಈಗ ತಾನೆ ನಾರ್ತ್ ಇಂಡಿಯಿಂದ ಕರ್ಸಿದೀವಿ. ನೋಡಿ, ಇಷ್ಟೊಂದೆಲ್ಲ ಅಡ್ವರ್ಟೈಸ್ಮೆಂಟ್ಗಳು ಬೇಡ, ಹಾಕಿಸ್ಕೊಂಡ್ಮೇಲೆ ಗೊತ್ತಾಗುತ್ತಾನೆ. ಒಂದು ಸಣ್ಣ ಡಿಸೈನ್ ಹಾಕಿ ಪ್ಲೀಸ್. ಗೊತ್ತಿತ್ತು ಇದೆಲ್ಲ ಹೀಗೆ ಆಗುತ್ತೆ ಅಂತ. ನನಗೆ ಚೆನ್ನಾಗಿ ಗೊತ್ತಿತ್ತು. ಇದೆಲ್ಲ ರಂಜಿತಿದೆ ಅಲ್ವಾ ಪ್ಲ್ಯಾನು? ಏನು ಕುಟುಂಬ ಸಮೇತರಾಗಿ ಬಂದ್ಬಿಟ್ಟಿದ್ದೀರಾ? ನಮ್ಮ ಫ್ಯಾಮಿಲಿನೂ ಇಲ್ಲಿ ಕರೆಸ್ಕೊಂಡು ಆರತಿ ಸೂರ್ಯನ ಒಂದ್ ಮಾಡೋ ಪ್ಲ್ಯಾನ್ ಅಲ್ವಾ ನಿಮ್ದು? ನಾನಿರೋವರೆಗೂ ಅದೆಲ್ಲ ನಡೆಯಲ್ಲ. ಗೊತ್ತು ತಾನೇ ನಾನು ಯಾರಂತ. ಏನು ಯೋಚನೆ ಮಾಡ್ತಾ ಇದ್ದೀರಾ? ಯಾರು ಫಸ್ಟ್ ಮೆಹಂದಿ ಹಾಕ್ಸ್ಕೊಳ್ಳೋದು ಅಂತನಾ? ಇಬ್ರು ಮದುಮಕ್ಕಳು, ನಾವು ಮಲ್ಟಿಪಲ್ ಜನನ ಇಟ್ಟಿದ್ದೀವಿ. ಇಬ್ರಿಗೂ ಬೇಕಾದ್ರೆ ಒಂದೇ ಡಿಸೈನು, ಒಂದೇ ಸಟ್ಟಿ ಹಾಕ್ತೀವಿ. ಯಾಕಂದ್ರೆ ನೀವಿಬ್ರು ಒಂದೇ ಮನೆ ಸೊಸೆ ಆಗೋರಲ್ವಾ. ನಿಮಗೆ ಯಾರು ಹೇಳಿದ್ದು? ಅಂದ್ರೆ ನೋಡಿದ್ರೆ ಗೊತ್ತಾಗತ್ತಲ್ಲ, ಅಕ್ಕ ತಂಗಿರ್ ತರ ಇದ್ದೀರಾ ಅಂತ. ಹೀಗೆ ಹೊಂದ್ಕೊಂಡಿದ್ಬಿಡಿ. ಒಂದು ಮನೇನ ಒಟ್ಟಿಗೆ ಇಡೋದು ಸೊಸೆಯರ್ ಕೈ ಕೆಲಸ. ನೀವು ಆ ಥರ ಇದ್ಬಿಟ್ರೆ ತುಂಬಾ ಸಂತೋಷ ಅಲ್ವಾ? ಜೇನಿನಷ್ಟು ನಾವೆಲ್ಲ ಸಪ್ರೇಟ್ ಆದರೆ ಹನಿ ಇಲ್ಲ. ಯಾವ ಶಾಪಿಂಗ್ ಮಾಡಲ್ಲ, ಮೆಹಂದಿನೂ ಹಾಕಿಸ್ಕೊಳ್ಳಲ್ಲ. ಇಲ್ಲೂ ಬಂದು ಸೀನ್ ಕ್ರಿಯೇಟ್ ಮಾಡಬೇಡ. ನಾವೆಲ್ಲಿ ಶಾಪಿಂಗ್ ಬಂದಿದ್ದೀವಿ, ಮಾಡ್ತಾ ಇದ್ದೀವಿ. ನೀವು ಬಂದಿದ್ದೀರಾ, ನೀವು ಶಾಪಿಂಗ್ ಮಾಡ್ಕೊಂಡು ಹೋಗಿ. ಹೇಯ್, ನೀನ್ ನನಗೆ ಹೇಳೋ ಅವಶ್ಯಕತೆ ಇಲ್ಲ. ಪದವಿನಲ್ಲಿ ಈ ಮನೆ ದೊಡ್ಡ ಸೊಸೆ ನಾನೇ ಗೊತ್ತಿರ್ಲಿ. ಅಯ್ಯೋ, ಇನ್ನೂ ಮದುವೆನೇ ಆಗಿಲ್ಲ, ಆಗ್ಲೇ ನಾನು ದೊಡ್ಡವಳು, ನಾನು ಚಿಕ್ಕವಳು ಅಂತ ಕಿತ್ತಾಡ್ತಿದ್ದೀರಲ್ಲ, ಓರ್ಗಿತ್ತಿರೋ. ಹಂಗಿರ್ಬಾರ್ದು. ಬನ್ನಿ, ಇಲ್ಲಿ ಒಂದು ವಿಷಯ ಹೇಳ್ತೀನಿ ನೋಡಿ. ಆಕ್ಚುಲಿ ಒಂದು ಸಂಸಾರ ಅಂದ್ರೆ, ಅಯ್ಯೋ ಬನ್ನಿ ಇಲ್ಲಿ ಹೋಗ್ಲಿ. ನೋಡಿ, ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಅದೇನು ಅಂದ್ರೆ ಸೆಲ್ಫಿ ಬೂತ್ ಅಂತ. ಇಲ್ಲಿ ಯಾರ್ಯಾರು ಬರ್ತಾರೋ ಅವರೆಲ್ಲ ಹೋಗಿ ಸೆಲ್ಫಿ ತಗೋಬಹುದು. ಒಂದು ಸೆಲ್ಫಿ ಸ್ಟ್ಯಾಂಡ್ ಕೂಡ ಇಟ್ಟಿದೀವಿ. ಅಲ್ಲಿ ಹೋಗಿ ನೀವು ಸುಮ್ಮನೆ ಒಂದು ಫೋಟೋ ಕೊಟ್ರೆ ಸಾಕು ಅಂತ ಫೋಟೋ ಆಟೋಮೆಟಿಕ್ ಆಗಿ ತೆಗಿತೀವಿ. ಬನ್ನಿ 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 ಬನ್ನಿ. ಈಗ ಹೋಗಿ ಕರ್ಸಿದ್ಯಾ? ಹಲೋ, ಇದು ಪಬ್ಲಿಕ್ ಪ್ಲೇಸು. ಇಲ್ಲಿಗೆ ಯಾರು ಬೇಕಾದ್ರೂ ಬರ್ಬೋದು, ಯಾಕೆ ಬೇಕಾದ್ರೂ ಹೋಗ್ಬೋದು. ಏನು ನಿಮ್ಮ ಲೆವೆಲ್ಗೆ ಶಾಪಿಂಗ್ ಮಾಡೋಕ್ಕಾಗಲ್ಲ ಅಂತನಾ? ಲೆವೆಲ್ ಪ್ರಶ್ನೆ ಅಲ್ಲ ಕಣೋ. ಎಲ್ಲಿ ಹೋದ್ರು ಹಿಂದೆ ಬರ್ತಿರಲ್ಲ, ಮರ್ಯಾದೆ ಇಲ್ವಾ? ಹಿಂದೆ ಬರ್ತಿರೋದು ನಾವಲ್ಲ, ನೀನು. ಇಲ್ಲಿಗೆ ಫಸ್ಟ್ ಬಂದಿದ್ದು ನಾವು. ಸರಿ, ಇವತ್ತೇ ಫಸ್ಟ್ ಬಂದಿದ್ದು. ಶಾಪಿಂಗ್ ಮಾಡ್ಕೊಂಡು ನಾನು ಹೊರಡ್ತೀನಿ. ನಾನ್ ಸೆನ್ಸ್. ಪೀಸ್ಫುಲ್ ಆಗಿ ಮದುವೆ ಆಗೋದಕ್ಕೂ ಬಿಡಲ್ಲ. ಹಲೋ, ಪೀಸ್ಫುಲ್ ಆಗಿ ಮದುವೆ ಆಗ್ಬೇಕಂದ್ರೆ ಊರು ಬಿಟ್ಟು ಹೋಗಿ ಮದುವೆ ಆಗೋ. ನಾನು ಯಾಕೆ ಊರು ಬಿಟ್ಟು ಹೋಗಬೇಕು? ಏನು ತಪ್ಪು ಮಾಡಿದ್ದೀನಿ ಅಂತ? ಅಟ್ಲೀಸ್ಟ್ ನನ್ನ ಮದುವೆಗೆ 10 ಜನರನ್ನ ಕರೆದು ಮರ್ಯಾದೆಯಿಂದ ಮದುವೆ ಆಗ್ತಿದ್ದೀನಿ. ಆದರೆ ನೀನು ಅರ್ಜೆಂಟಲ್ಲಿ 10 ದಿನದಲ್ಲಿ ಮದುವೆ ಆಗ್ತೀನಿ ಅಂತ ಹೊರಟಿದೆಯಲ್ಲ. ನನ್ನ ಮದುವೆ ಆಗೋದಕ್ಕೆ ಎಲ್ಲರೂ ಪರ್ಮಿಷನ್ ಇದೆ. ನಿನ್ನ ಮದುವೆ ಆಗೋದಕ್ಕೆ? ಹಲೋ, ಒಂದು ನಿಮಿಷ. ನಾನು ಕೈ ಹಿಡಿಯೋ ಹುಡುಗಿ ಪರ್ಮಿಷನ್ ಇದೆ, ನಂಗೆ ಅಷ್ಟು ಸಾಕು.
ಬೇರೆ ಒಪ್ಪನೇನು ಬಿಟ್ರೆ ನಾನ್ ಕೇರ್ ಮಾಡಲ್ಲ ಕಣೋ. ಸರಿ ಬೇಡ ಬಿಡು, ಅದ್ರ ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ. ಆರ್ಯ ಯಾಕೆ ಜಗಳ ಮಾಡ್ಕೋತಿದ್ದೀರಾ? ಬಾಯಿ ಬಂದಾಗ ಮಾತಾಡ್ತಿದ್ದಾನೆ, ಸುಮ್ಮನೆ ಇರಕ್ಕಾಗತ್ತಾ? ಸುಮ್ಮನೆ ಕಾಲ ಜಾಸ್ತಿ ಮಾಡೋ. ಅದು ಇನ್ನರೋ. ಅರೆ ಪ್ಲೀಸ್ ಪ್ಲೀಸ್ ಜಗಳ ಮಾಡ್ಕೋಬೇಡ್ರಪ್ಪ ಪ್ಲೀಸ್. ಇಬ್ರು ಮನೆಯಲ್ಲೂ ಮದುವೆ ಸಂಭ್ರಮ, ಬೇಕೋ ಬೇಡವೋ ಇಬ್ರು ಅಣ್ಣ ತಮ್ಮಂದಿರು, ಅದನ್ನ ಅಳ್ಸಕ್ಕಾಗಲ್ಲಲ್ವಾ? ದೇವ್ರ ಇಚ್ಛೆ ಇತ್ತು ಅಂತ ಕಾಣುತ್ತೆ, ಎಲ್ಲರೂ ಒಟ್ಟಿಗೆ ಶಾಪಿಂಗ್ ಮಾಡಬೇಕು ಅಂತ. ಅದಕ್ಕೆ ಇವತ್ತೆಲ್ಲರೂ ಇಲ್ಲಿದ್ದೀವಿ. ಪ್ಲೀಸ್ ಇವತ್ತು ಜಗಳ ಮಾಡ್ಕೋಬಿಡಿ, ಎಂಜಾಯ್ ಮಾಡಿ ಶಾಪಿಂಗ್ ಮಾಡೋದನ್ನ. ಎಲ್ಲರೂ ಒಟ್ಟಿಗೆ ಒಂದು ಸೆಲ್ಫಿ ತಗೊಂಬೋಣ. ಆಗಲ್ಲ ಅಂದ್ರೆ ಬಿಡೋರು ಯಾರು? ನಿಮ್ ದೂರದ ಸಂಬಂಧಿ ಸೋದರ ಮಾವ ಡಿಸೈಡ್ ಮಾಡಿದ್ರೆ ಮುಗ್ದೋಯ್ತು, ಒಂದು ಸೆಲ್ಫಿ ತಗೊಳ್ಳೇಬೇಕು. ಹೌದು. ನಗ್ಲಿಲ್ಲ ಅಂದ್ರೆ ನಿಮ್ ಸಾಯಣೆ.